ಸಂಡೇ ಇವತ್ತು ಒಂದು ಸ್ವಲ್ಪ ಸಿಟಿಗೆ ಹೋಗಬೇಕಿತ್ತು ಅಂದರೆ ನ್ಯೂ ಇಯರ್ಗೆ ಚೆರಿಗೆ ನನಗೆ ಸ್ವಲ್ಪ ಬಟ್ಟೆ ತೊಗೊಬೇಕಾಗಿತ್ತು ಅಂತ ಮಮ್ಮಿ ಹೋಗಿದ್ದು ಬರೋಣ ಅಂದರು. ಹಾಗೆ ನಾನು ಚೆರಿಮ ರೆಡಿಯಾಗಿ ನಿಂತಿದ್ವಿ. ಸುನಿ ಸ್ವಲ್ಪ ಸೌದೆ ಥರದಿತ್ತು, ಹಾಗಾಗಿ ನಾನು ಹೋಗಿ ಬರೋಷ್ಟರಲ್ಲಿ ರೆಡಿಯಾಗಿರಿ ಅಂದಿದ್ರು. ರೆಡಿ ಆದೆ. ಇದು ಫ್ರಾಕ್, ಆ್ಯಕ್ಚುಲಿ ಫ್ರಾಕ್ ಥರನೂ ಯೂಸ್ ಆಯಿತು, ಟಾಪ್ ಥರನೂ ಯೂಸ್ ಆಯಿತು. ನಾನು ಊಟಿಗೆ ಹೋಗಿದ್ದ ಟೈಮಲ್ಲಿ ತೊಗೊಂಡಿದ್ದದು. ಇನ್ನು ಇವಾಗೆಲ್ಲ ಫ್ರಾಕ್ ಥರ ಯೂಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಜೀನ್ಸ್ಗೆ ವೇರ್ ಮಾಡಿಕೊಂಡೆ, ಅದು ಕೂಡ ಚೆನ್ನಾಗೇ ಕಾಣ್ತಿತ್ತು. ಇನ್ನು ಐಸ್ ಕ್ರೀಮ್ ಬಂತು ಅಂತ ಹೇಳಿ ಚೆರಿ ಅಳೋದಕ್ಕೆ ಶುರು ಮಾಡಿಕೊಂಡ್ರು. ಇವಾಗಂತವರು ಯಾವ ಗಾಡೀಲಿ ಏನು ಮಾಡ್ತಾರೆ ಅಂತ ನಮ್ಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅವ್ರಿಗೆ ಐಸ್ ಕ್ರೀಮ್ ತಗೊಡ್ತಿದ್ದೆ, ಅಷ್ಟರಲ್ಲಿ ಸುನಿ ಬಂದರು, ಅವರು ಕೇಳಿದ್ರು, ಅವ್ರಿಗೊಂದು ತಗೊಟ್ಬಿಟ್ಟು ನಾನು ಒಂದು ತಗೊಂಡು ತಿನ್ಬಿಟ್ಟು ನಾನು ಮಮ್ಮಿ ಮತ್ತು ಚೆರಿಮ ಸಿಟಿ ಕಡೆ ಹೊರಟ್ವಿ. ಸುನಿ ಬರಲ್ಲ, ನಾನೊಂದು ಇವತ್ತೊಂದಿನ ರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಇನ್ನು ಈ ಸಲ ಮಮ್ಮಿ ಡೈಲಿ ವೇರ್ಗೆ ಅಂತ ಹೇಳಿ ಡ್ರೆಸ್ ಪೀಸ್ಗಳನ್ನ ತಗೊತಾ ಇದ್ದಾರೆ, ಸ್ಟಿಚ್ ಮಾಡಿ ಹಾಕೊತೀನಿ ಅಂತ. ಪ್ರತಿ ಸಲನೂ ರೆಡಿ ಡ್ರೆಸ್ಗಳನ್ನೇ ತಗೊತಾ ಇದ್ರು, ಬಟ್ ಈ ಸಲ ಏನೋ ಡಿಫ್ರೆಂಟಾಗಿ ಹೊಲ್ಸ್ಕೊತೀನಿ ಅಂತ ಅಂದರು. ಅವ್ರು ಕಂಫರ್ಟಾಗಿ ಬಿಟ್ಟಿರೋದಲ್ವಾ, ಹಾಗಾಗಿ ತಗೊಳ್ಳಿ ಅಂತ ಅಂದೆ. ಸುಮಂಗಲಿಗೆ 370 400ಗೆಲ್ಲ ಚೆನ್ನಾಗಿರೋ ಡ್ರೆಸ್ ಪೀಸ್ಗಳಿದ್ದಾವೆ. ಅದೊಂದು ಪರ್ಪಲ್ ಕಲರು, ಜಸ್ಟ್ 190 ರುಪೀಸ್ ಅಷ್ಟೇ. ಬಟ್ಟೆ ನನಗೇನೋ ಇಷ್ಟ ಆಯಿತು, ಬಟ್ ನಮ್ಮ ಮಮ್ಮಿಗೆ ಆ ಥರ ಫ್ಲವರ್ ಇರೋ ಬಟ್ಟೆಗಳು ಅಷ್ಟು ಇಷ್ಟ ಆಗಲ್ಲ. ನಾನು ಅಷ್ಟು ಕಡಿಮೆಗಿದೆ ಅಲ್ವಾ, ತಗೊಳ್ಳಿ ಅಂತ ಹೇಳ್ಬಿಟ್ಟು ಅದೊಂದು ಸೆಲೆಕ್ಟ್ ಮಾಡಿ ಕೊಟ್ಟೆ. ಇನ್ನು ಚೆರಿಗೆ ಒಂದು ಜೊತೆ ಬಟ್ಟೆ ತಗೊಂಡು ಹಾಗೆ ನಾನು ಕೂಡ ತಗೊಂಡೆ. ಇನ್ನು ಇಷ್ಟೆಲ್ಲ ಶಾಪಿಂಗ್ ಮುಗಿಸೋ ಅಷ್ಟರಲ್ಲಿ ಸಂಜೆನೇ ಆಗೋಯ್ತು, ಮನೆ ಕಡೆಗೆ ಹೊಟ್ವಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಮಿನಿ ಬ್ಲಾಗ್. ಥ್ಯಾಂಕ್ ಯು.